ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 8ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಇಡೀ ಆಫೀಸ್ ನಿಶ್ಶಬ್ದವಾಗಿತ್ತು. ಗೋಡೆಯ ಗಡಿಯಾರದ ಮುಳ್ಳು ಟಿಕ್ ಟಿಕ್ ಎನ್ನುತ್ತಿರುವ ಸದ್ದು ಬಿಟ್ಟರೆ ಮತ್ತೇನೂ ಸದ್ದು ಕೇಳುತ್ತಿಲ್ಲ. ರಾವ್ ರಾವ್ ಕಂಪನಿಯ ಫೈಲು ಹಿಡಿದು ಕುಳಿತ ಸ್ವಾತಿಗೆ ಬೇಗ ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗುವ ಆತುರ. ಅವಳ ಕೆಲಸದಲ್ಲಿ ಮುಳುಗಿದ್ದವಳಿಗೆ ಆಫೀಸ್ನಲ್ಲಿ ಕಾರ್ತಿಕ್ ಬಿಟ್ಟರೆ ಇನ್ಯಾರೂ ಇಲ್ಲ ಎಂಬ ವಿಷಯ ಕೂಡ ಗಮನಕ್ಕೆ ಬಂದಿಲ್ಲ. ಬೇಗ ಬೇಗ ಈ ಕೆಲಸ ಮುಗಿಸಿ ಹೊರಟ್ಬಿಡ್ಬೇಕು. ಸಿರಿ ಆಗ್ಲೇ ಗೇಟ್ ಹತ್ರ ನಿಂತಿರ್ತಾಳೋ ಏನೋ, ಪಾಪ ಮಧ್ಯಾಹ್ನದಿಂದ ಕಾಯ್ತಾ ಇರ್ತಾಳೆ ಎಂದು ಯೋಚಿಸುತ್ತಾ ತನ್ನ ಕೆಲಸ ಮುಗಿಸುತ್ತಾ ಇರುವವಳಿಗೆ ತನ್ನ ಸುತ್ತ ಕಾರ್ತಿಕ್ ಹರಡಿರುವ ಬಲೆಯ ಸುಳಿವೇ ಇಲ್ಲ. ಇತ್ತ ಕಾರ್ತಿಕ್ ತನ್ನ ಚೇಂಬರ್ನಿಂದ ಸ್ವಾತಿಯ ಕಡೆಯೇ ನೋಡುತ್ತಾ ಕುಳಿತಿದ್ದ. ಒಂದು ಮಗು ತಾಯಿ ಆದ್ರೂ ಏನ್ ಫಿಗರ್ ಮೇಂಟೈನ್ ಮಾಡಿಯಾಳೆ. ಕಲರ್ ಸ್ವಲ್ಪ ಕಮ್ಮಿ ಆದರೂ ಆ ಕಣ್ಣು, ತುಟಿ, ಕೆನ್ನೆ, ಅಬ್ಬಬ್ಬಾ ಹುಚ್ಚು ಹಿಡಿಸೋ ಹಾಗಿದ್ದಾಳೆ. ಅವಳಾಗಿ ಒಪ್ಕೊಂಡ್ರೆ ರಾಣಿ ಹಾಗೆ ನೋಡ್ಕೊಳ್ತೀನಿ, ಇಲ್ಲದೆ ಇದ್ರೆ ಮನದಲ್ಲಿ ಕೆಟ್ಟ ಯೋಚನೆಯ ಸಾಗರವನ್ನೇ ತುಂಬಿಕೊಂಡು ಯಾವಾಗಲೂ ತನ್ನ ಬಳಿಯಲ್ಲೇ ಇಟ್ಟುಕೊಂಡಿರುತ್ತಿದ್ದ ಬಾಟಲ್ನಿಂದ ಮದ್ಯ ಗುಟುಕರಿಸಿದ. ಛೇ, ಯಾಕೋ ತುಂಬ ಸಂಕಟ ಆಗ್ತಾ ಇದೆ. ಏನಾಗ್ತಾ ಇದೆ? ಸ್ವಲ್ಪ ಹೊತ್ತು ಗಾಳಿಗಾದರೂ ಕೂತ್ಕೊಳ್ತೀನಿ ಎಂದುಕೊಂಡ ದೇವಿಕಾ ಮನೆಯ ಮುಂದಿದ್ದ ಮೆಟ್ಟಿಲ ಮೇಲೆ ಕುಳಿತರು. ಹೊಟ್ಟೆಯಲ್ಲೆಲ್ಲ ಏನೋ ಸಂಕಟ. ದೇವ್ರೇ, ಏನಾಗ್ತಾ ಇದೆ? ನನ್ನ ಸಾವಿನಾದರೂ ಹತ್ತಿರ ಬಂತಾ? ಅಪ್ಪ ತೀರ್ ಹೋಗೋ ಕೆಲ ಗಂಟೆಗಳ ಮೊದಲು ಹೀಗೆ ಸಂಕಟ ಸಂಕಟ ಅಂತ ಹೇಳ್ತಿದ್ರು ಎಂದು ಯೋಚಿಸಿದವರು ಕೈಕಾಲು ತೊಳೆದುಕೊಂಡು ಸೀದಾ ದೇವರ ಮನೆಗೆ ನಡೆದರು. ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ, ಭಗವಂತ, ನಾನು ನಿನ್ನಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅನಾಯಾಸವಾದ ಮರಣ ಕೊಡು, ಯಾರ ಕೈಗೂ ಬಾಯಿಗೂ ಹಾಕಿಸ್ಬೇಡ, ಇವತ್ತು ಸಾವು ಬರೋ ಹಾಗಿದ್ರೆ ನಿನ್ನ ಎದುರಲ್ಲೇ ಬರಲಿ ಎಂದುಕೊಂಡು ಭಕ್ತಿಯಿಂದ ಕೈ ಜೋಡಿಸಿ ಕಣ್ಣು ಮುಚ್ಚಿದರು. ಮುಚ್ಚಿದ ಕಣ್ಣಿನ ಎದುರಿಗೆ ದೇವರ ಮೂರ್ತಿ ಕಾಣುವ ಬದಲು ಅಳುತ್ತಾ ನಿಂತ ಸ್ವಾತಿ ಎದುರಿಗೆ ಬಂದಂತಾಯಿತು. ಅಯ್ಯೋ ದೇವ್ರೆ, ಕಣ್ಣು ಮುಂದೆ ಸ್ವಾತಿನೇ ಬಂದು ನಿಂತ ಹಾಗೆ ಅನ್ನಿಸ್ತಿದೆಯಲ್ಲಪ್ಪ. ಅವಳು ಯಾಕೆ ಅಳ್ತಾ ಇದ್ಲು? ಭಗವಂತ, ಅವಳೇನಾದರೂ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಳೋ ಏನೋ. ತನ್ನೋರು ಅಂತ ಯಾರೂ ಇಲ್ಲದೆ ಇರೋ ಅನಾಥೆ ಅದು. ಅವಳ ರಕ್ಷಣೆ ಭಾರ ನಿಂದೆ ದೇವ್ರೆ ಎನ್ನುತ್ತಾ ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡತೊಡಗಿದರು. ಯಾಕಮ್ಮ, ದೇವ್ರ ಮುಂದೆ ಕೂತ್ಬಿಟ್ಟಿದೀಯಾ? ಅಪರೂಪ ಎಂಬಂತೆ ತಾಯಿಯನ್ನು ವಿಚಾರಿಸಿದ ಸುದೀಪ. ಯಾಕೋ ಹೊಟ್ಟೆಲಿ ತುಂಬ ಸಂಕಟ ಆಗ್ತಿತ್ತು ಕಣೋ, ಅದಕ್ಕೆ ಇಲ್ಲೇ ಕೂತ್ಕೊಂಡೆ. ದೇವಿಕಾರ ಮನಸ್ಸಿನ ತಳಮಳಬೇಕೋ ಕಡಿಮೆಯಾಗುತ್ತಲೇ ಇರಲಿಲ್ಲ. ಅಳ್ತಾ ಇದೆಯಮ್ಮ? ಕೆನ್ನೆಯ ಮೇಲಿದ್ದ ಕಣ್ಣೀರಿನ ಕರೆ ಒರೆಸುತ್ತಾ ಕೇಳಿದ ಮಗ. ಇತ್ತೀಚೆಗೆ ತಮ್ಮೊಡನೆ ಮಾತನಾಡುವುದನ್ನೇ ಕಡಿಮೆ ಮಾಡಿದ್ದ ಮಗ ಇಂದು ತನ್ನ ಹತ್ತಿರ ಬಂದು ಕುಳಿತು ಒಂದೆರಡು ಮಾತನಾಡಿದ್ದು ಆ ತಾಯಿ ಹೃದಯಕ್ಕೆ ಎಷ್ಟೋ ನೆಮ್ಮದಿ ನೀಡಿತ್ತು. ಯಾಕೋ ಸ್ವಾತಿ ನೆನಪಾಯ್ತು ಕಣೋ, ಮನಸ್ಸು ತುಂಬಿ ಅಳು ಬಂದುಬಿಡ್ತು ಎಂದವರು, ಇದೇನೋ ಇವತ್ತು ಆಫೀಸಿಂದ ಬೇಗ ಬಂದುಬಿಟ್ಟಿದೆಯಾ? ಕಾಫಿ ಬೆರೆಸ್ಕೊಡ್ತೀನಿರು ಎನ್ನುತ್ತಾ ದೇವರ ಮನೆ ಬಿಟ್ಟು ಹೊರಗೆ ಬಂದು ಅಡುಗೆ ಮನೆ ಕಡೆ ನಡೆದರು. ದೇವಿಕಾ ಕಾಫಿ ಬೆರೆಸುವಷ್ಟರಲ್ಲಿ ಸುದೀಪ ಕೈಕಾಲು ತಳೆದುಕೊಂಡು ಪಂಚೆ ಧರಿಸಿ ಬಂದ. ಅಡುಗೆ ಮನೆಯ ಗ್ಯಾಸ್ ಕಟ್ಟೆ ಮೇಲೆ ಕುಳಿತು, ಮಾ, ಕಾಫಿ ಜೊತೆ ಕುರುಮ್ ಕುರುಮ್ ಅಂತ ಅನ್ನೋಂಥದ್ದು ಏನಾದರೂ ಇದೆಯೇನಮ್ಮ ತಿನ್ನಕ್ಕೆ ಎಂದಾಗ, ಚಕ್ಲಿ ಇದೆ, ಒಂಚೂರು ಖಾರದ ಅವಲಕ್ಕಿ ಕೂಡ ಇದೆ ನೋಡು ಎನ್ನುತ್ತಾ ಸೊಣ್ಣದೊಂದು ಪ್ಲೇಟ್ನಲ್ಲಿ ಹಾಕಿಕೊಟ್ಟರು. ಸ್ವಲ್ಪ ಬಾಯಿಗೆ ಹಾಕಿಕೊಂಡವನು, ಅದೇ ಟೇಸ್ಟು, ಒಂಚೂರೂ ಬದಲಾಗಿಲ್ಲ ಎನ್ನುತ್ತಾ ಕಾಫಿ ಲೋಟ ಹಿಡಿದವನು, ನಿನ್ನ ಕಾಫಿ ಆಯ್ತೇನಮ್ಮ ಎಂದು ಕೇಳಿದ. ಮಗ ಹೀಗೆ ತಮ್ಮನ್ನು ವಿಚಾರಿಸಿಕೊಂಡು ಎಷ್ಟೋ ವರ್ಷಗಳಾಗಿತ್ತು ಎನಿಸಿ ಕಣ್ಣು ತುಂಬಿ ಬಂದಿತ್ತು. ಇಲ್ಲ ಕಣೋ, ಈಗ ಕುಡಿತೀನಿ ಎಂದು ಅವರು ಕಾಫಿ ಕಪ್ ಕೈಲಿ ಹಿಡಿದರು. ಒಂದೆರಡು ಗುಟುಕು ಕುಡಿದು, ಜಯಂತಿ ಇನ್ನೂ ಬಂದಿಲ್ಲ, ಲೇಟಾಗುತ್ತಾ ಎಂದರು. ಇವತ್ತು ಅವ್ರ ಆಫೀಸಲ್ಲಿ ಪಾರ್ಟಿ ಇದೆ, ಹಾಗಾಗಿ ರಾತ್ರಿ ಅವಳ ಫ್ರೆಂಡ್ ಮನೆಯಲ್ಲೇ ಉಳ್ಕೋತಾಳೆ ಎಂದಾಗ ಮಗ ತಮ್ಮ ಬಳಿ ಮಾತನಾಡುತ್ತಾ ಕುಳಿತಿದ್ದರ ಹಿಂದಿನ ರಹಸ್ಯ ತಿಳಿದು ಸಣ್ಣದಾಗಿ ಅವರಲ್ಲೇ ನಕ್ಕರು ದೇವಿಕಾ. ಅದೇನಿವತ್ತು ದೇವ್ರ ಮನೇಲಿ ಕೂತ್ಬಿಟ್ಟಿದ್ದೆ ಮತ್ತೆ ಕೇಳಿದ ಸುದೀಪ. ಯಾಕೋ ತುಂಬ ಸಂಕಟ ಆಗ್ತಿತ್ತು ಕಣೋ, ಸ್ವಾತಿ ನೆನಪು ಕೂಡ ತುಂಬ ಜಾಸ್ತಿ ಆಗ್ತಿತ್ತು, ಹಾಗಾಗಿ ದೇವ್ರ ಮನೇಲಿ ಕೂತ್ಬಿಟ್ಟಿದ್ದೆ. ಏನೋ ಅವಳ ಜೀವನ ಒಂದು ರೀತಿಯ ಅತಂತ್ರ ಆಗ್ಬಿಟ್ಟಿದೆ ನೋಡು, ಅದಕ್ಕೆ ಅವಳು ನೆನಪಾದಾಗೆಲ್ಲ ಹೊಟ್ಟೆಲಿ ಸಂಕಟ ಆಗುತ್ತೆ ಎಂದರು ಕಣ್ಣನ್ನು ಸೆರಗಿನಿಂದ ಒತ್ತುತ್ತಾ. ಅಲ್ಲಮ್ಮ, ಅಷ್ಟೊಂದು ನೆನಪಾದರೆ
ಸ್ವಾತಿಗೆ ಫೋನ್ ಮಾಡೋದಲ್ವಾ ಎಂದವನೇ ತನ್ನ ಫೋನ್ ತೆಗೆದು ಸ್ವಾತಿಗೆ ಕರೆ ಮಾಡಿದ. ಎಷ್ಟು ಹೊತ್ತಾದರೂ ಸ್ವಾತಿ ಕರೆ ಸ್ವೀಕರಿಸಲೇ ಇಲ್ಲ. ಮತ್ತೂ ಒಂದು ಬಾರಿ ಪ್ರಯತ್ನ ಪಟ್ಟ. ಆಗಲೂ ಕೂಡ ಸ್ವಾತಿ ಕರೆ ತೆಗೆದುಕೊಳ್ಳಲಿಲ್ಲ. ಹೋಗ್ಲಿ ಬಿಡು, ಮಗನ್ ಮಲಗಿಸ್ತಾ ಇದ್ದಾಳೋ ಏನೋ, ಮಿಸ್ ಕಾಲ್ ನೋಡಿ ಆಮೇಲೆ ಅವಳೇ ಮಾಡ್ತಾಳು ಬಿಡು ಎಂದರು ದೇವಿಕಾ. ಸರಿ ಬಿಡು ಎಂದವನು. ಅಮ್ಮ, ರಾತ್ರಿಗೆ ಏನು ಅಡುಗೆ ಮಾಡಿದೀಯಾ ಎಂದ. ಇನ್ನೂ ಏನು ಮಾಡಿಲ್ಲ ಕಣೋ. ಏನು ಮಾಡಲಿ ಹೇಳು ಎಂದರು ದೇವಿಕಾ. ಗೊಡ್ಸಾರು ಮತ್ತು ಮೆತ್ತಗಿರೋ ಅನ್ನ ಮಾಡಮ್ಮ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೊಡ್ಸಾರಿನ ಜೊತೆ ತಿಂದರೆ ಆಹಾ ಸ್ವರ್ಗ ಸುಖ ಎಂದು ಲೊಟ್ಟೆ ಹೊಡೆದ ಮಗನ ನೋಡಿ, ಅಯ್ಯೋ ಅದೇನು ಕಷ್ಟದ ಅಡುಗೆ ಬಿಡು, ಈಗಲೇ ಮಾಡ್ತೀನಿ ಎಂದರು ದೇವಿಕಾ. ಆಚೆ ಮನೆ ಸೀತಮ್ಮನ ಮೊಮ್ಮಗಳಿಗೆ ಮದುವೆ ಗೊತ್ತಾಯ್ತಂತೆ. ಅಮ್ಮನ ಜೊತೆ ಲೋಕಾಭಿರಾಮದ ಮಾತು ಶುರು ಮಾಡಿದ ಮಗ. ಹ್ಞೂ ಕಣೋ, ಆದರೆ ಹುಡುಗ ನಮ್ಮ ಜನ ಅಲ್ವಂತೆ. ಹೌದೇನಮ್ಮ? ಮತ್ತೆ ಅಂಗಡಿ ಶೆಟ್ರು ಏನೋ ಭಾರಿ ಸಾಲ ಮಾಡ್ಕೊಂಡ್ಬಿಟ್ಟಿದಾರಂತೆ, ಹೌದೇನಮ್ಮ? ಸುದೀಪ ಕೇಳಿದಾಗ ಹೌದೇನೋ, ನಂಗೆ ಗೊತ್ತೇ ಇರಲಿಲ್ಲ. ಹೀಗೆ ಆಚೆ ಈಚೆ ಮನೆಯವರ ಸುದ್ದಿ ಮಾತನಾಡುತ್ತಾ ಅಡುಗೆ ಮಾಡಿ ಮುಗಿಸಿದರು ದೇವಿಕಾ. ಅಡುಗೆ ಆಯಿತು, ಈಗಲೇ ತಟ್ಟೆ ಹಾಕ್ಲಾ ಕೇಳಿದರು. ಸಮಯ ಇನ್ನೂ 8 ಗಂಟೆ ಅಷ್ಟೇ ಆಗಿದ್ದು ನೋಡಿ. ಹಾಕ್ಬಿಡಮ್ಮ, ಬಿಸಿ ಬಿಸಿ ಅನ್ನ ತಿಂದ್ರೇ ಗೊಡ್ಸಾರಿನ ರುಚಿ ತಿಳಿಯೋದು ಎಂದವ ಅಚ್ಚುಕಟ್ಟಾಗಿ ನೆಲದ ಮೇಲೆ 2 ತಟ್ಟೆ ಇಟ್ಟು ಒಂದು ತಟ್ಟೆಯ ಮುಂದೆ ಚಕ್ಕಳ ಮಕ್ಕಳ ಹಾಕಿಕೊಂಡು ಕುಳಿತ. ಡೈನಿಂಗ್ ಟೇಬಲ್ ಬಿಟ್ಟು ನೆಲ ಹಿಡಿದ ಮಗನ ರೀತಿಗೆ ಸಣ್ಣಗೆ ನೆಕ್ಕರೋ ದೇವಿಕಾ. ಅಮ್ಮ, ನೀನು ಕೂತ್ಕೊಂಡ್ಬಿಡು ಎಂದು ಹೇಳುತ್ತಾ 2 ತಟ್ಟೆಗೆ ಬಿಸಿ ಬಿಸಿ ಅನ್ನ ಬಿಡಿಸಿ ಮೇಲಿಷ್ಟು ತುಪ್ಪ ಹಾಕಿದ. ಅಮ್ಮ ಮಗ ಎದುರು ಬದುರು ಕುಳಿತು ಹಿಂದಿನದ್ದೆಲ್ಲ ನೆನೆಸಿಕೊಂಡು ಮಾತನಾಡುತ್ತಾ ಊಟ ಮಾಡಿ ಮುಗಿಸಿದರು. ಮಾ ಬಾರಮ್ಮ, ರಾಜ್ಕುಮಾರ್ ಪಿಕ್ಚರ್ ಬರ್ತಿದೆ ಟಿವಿಲಿ, ನೋಡೋಣ ಎನ್ನುತ್ತಾ ಟಿವಿ ಮುಂದೆಯೇ ಚಾಪೆ ಹಾಸಿ 2 ದಿಂಬು ಇಟ್ಟು ಕರೆದ ಮಗನ ನೋಡಿ ಇಷ್ಟು ದಿನ ಕಳೆದು ಹೋಗಿದ್ದ ಮಗ ತಮಗೆ ದೊರೆತದ್ದು ಕಂಡು ಖುಷಿ ಪಟ್ಟರು ದೇವಿಕಾ. ಅಲ್ಲಿ ಜಯಂತಿಯ ಗಂಡನಿರದೆ ದೇವಿಕಾಳ ಮಗ ಸುದೀಪ ಅವರ ಜೊತೆಗಿದ್ದ. ಮಿಸ್ ಸ್ವಾತಿ, ಕೊರಳಿನ ಬಳಿ ಪಿಸುಗುಡುವ ದನಿ ಕೇಳಿ ಬೆಚ್ಚಿ ಬಿದ್ದಳು ಸ್ವಾತಿ. ತೀರಾ ಸನಿಹ ಬಂದು ನಿಂತಿದ್ದ ಕಾರ್ತಿಕನ ಕಂಡು ಭಯದಿಂದ ಉಗುಳು ನುಂಗುಳಿದಳು. ಸ್ವಾತಿಯ ಕಣ್ಣು ಇಡೀ ಆಫೀಸನ್ನು ನರಕಿಸಿತು. ಅವಳಿದ್ದ ಕಡೆ ಬಿಟ್ಟು ಎಲ್ಲ ಕಡೆಯ ಲೈಟ್ ಆಫ್ ಆಗಿತ್ತು. ಒಂದೇ ಒಂದು ನರಪಿಳ್ಳೆಯ ಸುಳಿವೂ ಸಹ ಇರಲಿಲ್ಲ. ಪಟ್ ಎಂದು ಎದ್ದು ನಿಂತಳು ಸ್ವಾತಿ. ಅವಳು ಎದ್ದ ರಭಸಕ್ಕೆ ಮೇಜಿನ ಮೇಲಿದ್ದ ಪೇಪರ್ಗಳೆಲ್ಲ ಅತ್ತಿಂದಿತ್ತ ಹಾರಿದವು. ಅತಿ ಹತ್ತಿರ ನಿಂತಿದ್ದ ಕಾರ್ತಿಕನಿಂದ 2 ಹೆಜ್ಜೆ ಹಿಂದೆ ಸರಿದು ನಿಂತಳು. ಅವನ ಹತ್ತಿರ ಇದ್ದಾಗ ಬರುತ್ತಿದ್ದ ವಾಸನೆ ಅವನು ಮದ್ಯ ಸೇವಿಸಿದ್ದಾನೆ ಎಂಬುದನ್ನು ಅವಳಿಗೆ ತಿಳಿಸಿತ್ತು. ಸ್ವಲ್ಪ ಮಾತ್ರ ಕೆಂಪಗಿದ್ದ ಅವನ ಕಣ್ಣು, ಆ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಕೆಟ್ಟ ಬಯಕೆ ಕಂಡು ಸಣ್ಣಗೆ ನಡುಗಿದಳು. ಭಯದಿಂದ ಅವಳ ಗಂಟಲು ಆರಿತು. ಬಾಯಿ ಒಣಗಿ ತಲೆ ತಿರುಗಿದ ಅನುಭವ. ಮಿಸ್ ಸ್ವಾತಿ, ಇನ್ನೂ ಕೆಲಸ ಮುಗ್ದಿಲ್ವಾ ಕೇಳಿದಾಗ ಆ ತಲೆ ಅಡ್ಡಡ್ಡಾಲಗಿಸುತ್ತಾ ಇಲ್ಲ ಸರ್ ಎಂದಳು ನಡುಗುವ ದನಿಯಲ್ಲಿ. ಯಾಕ್ರಿ ನಡುಗ್ತಾ ಇದ್ದೀರಾ? ನನ್ನ ಕಂಡ್ರೆ ಅಷ್ಟು ಭಯನಾ? ನಾನೇನು ಹುಲಿನ ಸಿಂಹನ? ಯಾಕೆ ಅಷ್ಟೊಂದು ಭಯ? ಒಂದೊಂದೇ ಹೆಜ್ಜೆ ಇಟ್ಟು ಸ್ವಾತಿಯ ಬಳಿ ಬರತೊಡಗಿದ. ಅವನು ಒಂದೊಂದೇ ಹೆಜ್ಜೆ ಮುಂದಿಟ್ಟ ಹಾಗೆ ಸ್ವಾತಿ ಒಂದೊಂದೇ ಹೆಜ್ಜೆ ಹಿಂದಿಡುತ್ತಾ ಹೋಗುತ್ತಿದ್ದಳು. ಸ್ವಾತಿಯ ನಡೆಗೆ ಆ ಕೋಣೆಯ ಗೋಡೆ ಅಡ್ಡ ಬಂದಿತ್ತು. ಕಾರ್ತಿಕ್ ಅವಳ ಹತ್ತಿರ ಬಂದು, ಚಿನ್ನ, ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ? ಈ ಕ್ಷಣಕ್ಕಾಗಿ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಇವತ್ತು ನನ್ನ ಕೈಗೆ ಸಿಕ್ಕಿದೆಯಾ? ಸ್ವಾತಿಯ ತೀರಾ ಹತ್ತಿರಕ್ಕೆ ಬಂದ ಕಾರ್ತಿಕ್ನನ್ನು ತನ್ನೆಲ್ಲ ಬಲ ಪ್ರಯೋಗಿಸಿ ದೂರ ತಳ್ಳಿದಳು. ಅರರೆ, ನನ್ನ ಜಿಂಕೆ ಮರಿಗೆ ಇಷ್ಟೊಂದು ಶಕ್ತಿ ಇದೆಯಾ? ನನ್ನನ್ನೇ ತಳ್ಳೋಷ್ಟು? ಆದ್ರೇನು, ಇವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ ಎನ್ನುತ್ತಾ ಅವಳ ದುಪಟ್ಟ ಹಿಡಿದು ಎಳೆದ. ನೋಡೆ ಸ್ವಾತಿ, ಸುಮ್ಮನೆ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಡ. ತೊಂದರೆನ ಮೈ ಮೇಲೆ ಎಳ್ಕೊಳ್ಬೇಡ. ಹತ್ತಿರ ಬರುತ್ತಾ ಹೇಳಿದಾಗ, ಸರ್ ಪ್ಲೀಸ್ ನನ್ನ ಬಿಟ್ಬಿಡಿ, ನಾನು ಏನು ಮಾಡಬೇಡಿ, ಪ್ಲೀಸ್ ಬಿಟ್ಬಿಡಿ ಅಳುತ್ತಾ ಕೈ ಮುಗಿದಳು. ಅಬ್ಬಾ, ಅಳುತ್ತಾ ಇರಬೇಕಾದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಚಿನ್ನ. ಈ ಕಣ್ಣೀರು, ಕೆಂಪಾಗಿರೋ ಕೆನ್ನೆ, ಕಣ್ಣು, ಯು ಲುಕ್ ವೆರಿ ಸೆಕ್ಸಿ. ಕಮ್ ಆನ್,
ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ನೀನಾಗಿ ಒಪ್ಕೊಂಡ್ರೆ ಹಿಂಸೆ ಆಗೋದಿಲ್ಲ. ಏನೇ ಆದರೂ ನನ್ನ ಕೈಯಿಂದ ಅಂತೂ ತಪ್ಸ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಎಂದವನ ಕಡೆ ಅಸಹ್ಯದಿಂದ ನೋಡಿ, ಛೀ, ನಾಚಿಕೆ ಆಗಲ್ವಾ ನಿನಗೆ ಹೀಗೆಲ್ಲ ಮಾತಾಡೋದಕ್ಕೆ ಎಂದು ಬಾಯಿ ತುಂಬ ಉಗುಳು ತುಂಬಿ ಅವನ ಮುಖದ ಮೇಲೆ ಉಗುಳಿದಳು. ಸಿಟ್ಟಿಗೆದ್ದ ಕಾರ್ತಿಕ್ ಜೋರಾಗಿ ಅವಳ ಕೆನ್ನೆಗೆ ಬಾರಿಸಿದ. ಆ ಏಟನ್ನು ತಡೆಯಲು ಆಗದೆ ನೆಲದ ಮೇಲೆ ಬಿದ್ದಳು ಸ್ವಾತಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.